ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ನಾನಂತೂ ತುಂಬ ಚೆನ್ನಾಗಿದ್ದೀನಿ. ಐ ಹೋಪ್ ನೀವು ಎಲ್ಲರೂ ಚೆನ್ನಾಗಿರ್ತೀರಾ ಅಂದ್ಕೊತಿದ್ದೀನಿ. ನೀವೆಲ್ಲರೂ ಚೆನ್ನಾಗಿರಬೇಕು ಅಂತ ಮನಸ್ಫೂರ್ತಿಯಾಗಿ ಕೇಳ್ಕೊಳ್ತಿದ್ದೀನಿ. ಎಲ್ಲರೂ ಚೆನ್ನಾಗಿರ್ತೀರಾ ಅಂತಲೂ ಭಾವಿಸ್ತಿದ್ದೀನಿ. ಇದು ಬಂದು ಭಾನುವಾರದ್ದು ವ್ಲಾಗ್ ಆಗಿರುತ್ತೆ. ಅಂದರೆ ಇದು ಭಾನುವಾರ ಮಾರ್ನಿಂಗ್ ವ್ಲಾಗು. ಇನ್ನು ಅಷ್ಟೊತ್ತಿಗೆ ಆಗಲೇ 7 ಗಂಟೆ ಆಗಿತ್ತು. ಎಲ್ಲ ಕೆಲಸ ಎಲ್ಲ ಮುಗಿಸಿದ್ದಾಗಲೇ ಕಸ ಎಲ್ಲ ಸ್ವಲ್ಪ ಪಾತ್ರೆ ಎಲ್ಲ ಇದ್ದು ಮುಗಿಸಿದ್ದೆ. ತರಕಾರಿ ಏನೂ ಇರಲಿಲ್ಲ. ಅಂದರೆ ದುರ್ಗಕ್ಕೆ ಹೋಗ್ಬೇಕಿತ್ತು, ತರಕಾರಿ ತರೋಕ್ಕೇ ಹೋಗ್ಬೇಕಿತ್ತು. ಅಷ್ಟರೊಳಗಡೆ ನಮ್ಮೂರಿಗೆ ಒಂದು ಆಟ ಬರುತ್ತೆ, ತರಕಾರಿ ಆಟ. ಅಂದರೆ ಅದು ಒಂದು ವಾರಕ್ಕೆ 1-2 ಸತಿ 3 ಸತಿ ಬರುತ್ತಷ್ಟೇ. ಇನ್ನು ಆಗ್ತಾನೆ ಬಂತು. ಈಗ ಮತ್ತೆ ಹೊಸ್ದಾಗಿ ಒಂದು ಆಟ ಬರೋದು ಶುರು ಆಗಿದೆ. ಅಂದರೆ ಅವರು ಬೇರೆ ಹೊಸ ಆಟ ಬಂದಿತ್ತು. ತರಕಾರಿ ಫ್ರೆಶ್ ತರಕಾರಿ ತುಂಬ ಚೆನ್ನಾಗಿತ್ತು. ಸೊ ಹಾಗಾಗಿ ನಮ್ಮ ಮನೆ ಹತ್ರನೇ ಬರುತ್ತೆ. ಪಾಪ ಕರೆದ್ರೆ ಸೀದಾ ಮನೆ ಹತ್ರನೇ ಇದೆ. ನಮ್ಮ ಮನೆ ಹತ್ರ ನಿಲ್ಲಿಸ್ಬಿಟ್ರೆ ನಮ್ಮ ಏರಿಯಾದಾಗಿರೋರೆಲ್ಲರೂ ಅಲ್ಲೇ ತೊಗೊಬಿಡ್ತಾರೆ. ಸೊ ಹಾಗಾಗಿ ಬರುತ್ತೆ ಆಟ ಮನೆ ಹತ್ರ. ಇನ್ನು ತರಕಾರಿನೂ ತೊಗೊಂಡ್ವಿ. ಅಂದರೆ ಫ್ರೆಶ್ ತರಕಾರಿ ತುಂಬ ಚೆನ್ನಾಗಿತ್ತು. ನೋಡಿ ಎಷ್ಟು ಫ್ರೆಶ್ ಆಗಿದೆ. ಸೊಪ್ಪು ಅಂತ ತುಂಬ ಚೆನ್ನಾಗಿತ್ತು ಕಣ್ರಿ. ಆಗ್ತಾನೆ ಕಿತ್ಕೊಂಡು ಬಂದಿರೋದು ಅನಿಸುತ್ತೆ ಮೋಸ್ಟ್ಲಿ. ಭಾರಿ ಚೆನ್ನಾಗಿತ್ತು ಫ್ರೆಶ್ಶಾಗಿ ಕೊತ್ತಂಬರಿ ಮತ್ತು ಇದು ಸೊಪ್ಪು. ಸೊ ನಾನು ಉದ್ಕ ಮುದ್ದೆ ಮಾಡೋಣ ಅಂತ ಸೊಪ್ಪು ತೊಗೊಂಡೆ. ಇನ್ನು ಕೊತ್ತಂಬರಿನೂ ಇರಲಿಲ್ಲ, ಕೊತ್ತಂಬರಿನೂ ಖಾಲಿಯಾಗಿತ್ತು, ತೊಗೊಂಡೆ. ಎಲ್ಲ ತರಕಾರಿನೂ ಖಾಲಿಯಾಗಿತ್ತು. ಹಸಿಮೆಣ್ಸಿನ್ಕಾಯಿ ಮಾತ್ರ ಸ್ವಲ್ಪ ಇದ್ದು ಮನೆಯಲ್ಲಿ. ಅದಕ್ಕೆ ತರಕಾರಿ ಏನೂ ಇರಲಿಲ್ಲ, ಅದಕ್ಕೆ ತಗೊಂಡೆ. ಟಮಟೆ ಹಣ್ಣು, ಆಲೂಗಡ್ಡೆ, ಬೀನ್ಸು, ಕ್ಯಾರೆಟು, ಹಸಿಮೆಣ್ಸಿನ್ಕಾಯಿ ಮತ್ತು ಸೊಪ್ಪು, ಕೊತ್ತಂಬರಿ ಇಷ್ಟು ತೊಗೊಂಡೆ. ಅಂದರೆ ಬೆಂಡೆಕಾಯಿ, ಮೂಲಂಗಿ ಅಷ್ಟೊಂದು ನಾವು ಯೂಸ್ ಮಾಡಲ್ಲ. ಮೂಲಂಗಿ ಸಾರು ನಮ್ಮ ಮನೇಲಿ ತಿನ್ನಲ್ಲ. ಸೊ ಹಾಗಾಗಿ ನಾನು ಮೂಲಂಗಿ ಕಮ್ಮಿನೇ ತೊಗೊಳೋದು. ಏನನ್ನ ವಾರಕ್ಕೊಂದ್ಸತಿ ಚಟ್ನಿ ಮಾಡಬೇಕು ಅನಿಸಿದ್ರೆ ಮಾತ್ರ ಅದು ತೊಗೊಂಡು ಚಟ್ನಿ ಮಾಡ್ತೀನಿ. ಮೂಲಂಗಿ ಏನು ಭಾಳ ಯೂಸ್ ಮಾಡಲ್ಲ. ಇನ್ನು ಬೆಂಡೆಕಾಯಿ ಬಂದು ಸಾರು ತಿನ್ನಲ್ಲ. ಬೆಂಡೆಕಾಯಿ ಸಾರು ಫ್ರೈ ಮಾಡಿದರೆ ತಿಂತಾರೆ, ಇಲ್ಲ ಬೆಂಡೆಕಾಯಿ ಚಟ್ನಿ ಮಾಡ್ತೀವಲ್ವ, ಸೊ ಅದನ್ನು ತಿಂತಾರೆ. ಸೊ ಹಾಗಾಗಿ ಬೆಂಡೆಕಾಯಿನೂ ಭಾಳ ತೊಗೊಳ್ಳಲ್ಲ, ನಾನು ಯೂಸ್ ಮಾಡಲ್ಲಲ್ವ. ಸೊ ಹಾಗಾಗಿ ಸುಮ್ಮನೆ ವೇಸ್ಟ್ ಆಗುತ್ತೆ ಅಂತ ನಾನು ತೊಗೊಳ್ಳಲ್ಲ. ಇನ್ನು ಏನು ಮೇನಾಗಿ ನನಗೆ ತರಕಾರಿ ಬೇಕಾಗುತ್ತೆ ಒಂದು ವಾರಕ್ಕೆ ಅಂತ ನೋಡ್ಕೊಬಿಟ್ಟು ತೊಗೊತೀನಿ ನಾನು. ನಮ್ಮ ಮನೇಲಿ ಭಾಳ ಉಪಯೋಗ ಆಗೋದೇ ಬದನೆಕಾಯಿ, ಆಲೂಗಡ್ಡೆ, ಟಮಟೆ ಹಣ್ಣು, ಹಸಿಮೆಣ್ಸಿನ್ಕಾಯಿ, ಬೀನ್ಸು, ಕ್ಯಾರೆಟು ಇಷ್ಟೇ ಐಟಮು. ಸೊಪ್ಪು ಭಾಳ ಬೇಕು ನಮಗೆ. ಸೊ ಹಾಗಾಗಿ ಅವೇ ಭಾಳ ತೊಗೊಳೋದು. ಇನ್ನು ಟಮಟೆ ಹಣ್ಣು ತುಂಬ ಚೆನ್ನಾಗಿದ್ದು, ಒಂಥರ ಸೇಬ್ ಇದ್ದಂಗಿದ್ದು, ತುಂಬ ಚೆನ್ನಾಗಿದ್ದು. ಸೊ ಹಾಗಾಗಿ ನಾನು 2 kg ಟಮಟೆ ಹಣ್ಣು ತೊಗೊಂಡೆ. ಇಲ್ಲಿ ಒಂದು ವೀಕ್ ಅಲ್ವಾ, ಸ್ವಲ್ಪ ಟಮಟೆ ಹಣ್ಣು ಭಾಳ ಹಾಕ್ತಿರ್ತೀನಿ ನಾನು ಸಾರಿಗಾಗಲಿ ತಿಂಡಿ ಏನಾರ ಮಾಡಿದರೆ. ನಿಂಬೆಹಣ್ಣು ಸ್ವಲ್ಪ ಕಮ್ಮಿನೇ ಯೂಸ್ ಮಾಡೋದು ನಾನು. ಅಂದರೆ ಟಮಟೆ ಹಣ್ಣೆ ಭಾಳ ಯೂಸ್ ಮಾಡೋದು. ಸೊ ಹಾಗಾಗಿ ಸ್ವಲ್ಪ ಟಮಟೆ ಹಣ್ಣು ಭಾಳ ತೊಗೊಂಡೆ. ಇನ್ನು ಅಲ್ಲಿ ನನ್ನ ಪಕ್ಕದಲ್ಲಿ ಹಾವಿದೆ ಅಂತ ಅಂದ್ಕೋಬೇಡಿ. ಅದು ನಿಜವಾಗಿ ಹಾವೇನೆ, ಆದರೆ ನಿಜವಾಗಿರೋ ಹಾವಲ್ಲ. ಅದು ನನ್ನ ಮಗನ ಕಾಟಕ್ಕೆ ನಮ್ಮ ಹಸ್ಬೆಂಡ್ ಅವರು ತಂದು ಕೊಟ್ಟಿದ್ದರು. ಅದೇ ರೀಲ್ಸಲ್ಲಿ ನೋಡಿ ಕೇಳ್ತಿದ್ದ ಭಾಳ ದಿವಸದಿಂದ, ಅಪ್ಪಾಜಿ ನನಗಿಂತ ಹಾವು ತಂದು ಕೊಡು ಅಂತಂತ, ಪ್ರಾಂಕ್ ಮಾಡೋಕ್ಕೆ ಅಂತಂತ ಅದನ್ನು ತಂದು ಕೊಟ್ಟಿದ್ದರು ನಮ್ಮ ಹಸ್ಬೆಂಡು. ನೋಡಿ ಯಾವ ಥರ ಕಾಣಿಸ್ತಿದೆ, ರಿಯಲ್ ಹಾವೇನೋ ಅನ್ನೋ ಥರ ಕಾಣಿಸ್ತಿದೆ ಪಕ್ಕದಲ್ಲಿ. ನನ್ನ ಮಗ ಅಲ್ಲೇ ಹಾಕ್ಬಿಟ್ಟಿದ್ದಾನೆ. ಅದೇನೋ ಬಾಟ್ಲಿ ಸಿಕ್ಬಿಟ್ಟಿದೆ ಅವನಿಗೆ, ಅದರಲ್ಲಿ ಆಟ ಆಡ್ತಿದ್ದಾನೆ. ಆ ಯಾವು ಮರ್ತುಬಿಟ್ಟಿದ್ದಾನೆ, ಅಲ್ಲೇ ಬಿದ್ದಿದೆ ಅದು. ಇನ್ನು ಟಮಟೆ ಹಣ್ಣಂತೂ ಎಷ್ಟು ಕ್ಲೀನಾಗಿ ನೋಡಿ ತಗೊಂಡ್ರು ಉಳ್ಕ ಇರ್ತಕಂಡ್ರಿ. ನಾನಂತೂ ಟಮಟೆ ಹಣ್ಣು ತಗೊಳಕ್ಕೆ ಒಂದು ಅರ್ಧ ಗಂಟೆ ಸೀದಾ ಮಾಡಿಬಿಡ್ತೀನಿ. ಅರ್ಧ ಗಂಟೆ ಏನು ಮಾಡಲ್ಲ, ಒಂದು 15 ನಿಮಿಷ ಮಾಡಿಬಿಡ್ತೀನಿ. ಯಾಕಂದರೆ ನನಗೊಂದು ಸ್ವಲ್ಪ ಒಂದು ಮಚ್ಚೆ ಇರೋಂಗಿಲ್ಲ. ಆ ಮಚ್ಚೆ ಇದ್ಬಿಟ್ರೆ ಒಳಗೆ ಕೊಯ್ದ್ರೆ ಬಿಳೇ ಹುಳ, ಇಷ್ಟಿಷ್ಟು ಉದ್ದ ಹುಳ ಇರ್ತಕಂಡ್ರಿ. ಸೊ ಹಾಗಾಗಿ ನಾನು ಟಮಟೆ ಹಣ್ಣು ಆರಿಸ್ಬೇಕಾದ್ರೆ ಮಾತ್ರ ನಾನು ಕ್ಲೀನಾಗಿ, ಒಂದು ಮಚ್ಚೆ ಇರಬಾರ್ದು. ನನಗಂತ ಟಮಟೆ ಹಣ್ಣು ಆರ್ಸೋಕ್ಕೆ ಇಷ್ಟ. ಅವ್ರು ಹೇಳ್ತಾರೆ, ಏನಮ್ಮ ಇಷ್ಟೊತ್ತು ಆಯಿತು, ಜಲ್ದಿ ಆರಿಸ್ಕೊಳ್ಳಮ್ಮ, ನಾನು ಮುಂದಕ್ಕೆ ಹೋಗ್ತೀನಿ, ಮತ್ತು ಜನ ಕೆಲ್ಸಕ್ಕೆ ಹೋಗ್ಬಿಡ್ತಾರೆ ಅಂತಂತ ಹೇಳ್ತಾರೆ. ಆದರೂ ನಾನು ಟಮಟೆ ಹಣ್ಣು ಆರಿಸೋದೇ ನಿಧಾನ. ಯಾಕಂದರೆ ನನಗೆ ಇಷ್ಟ ಆಗಿರೋ ಟಮಟೆ ಹಣ್ಣು ಆರಿಸ್ಕೋಬೇಕಲ್ವ. ಸುಮ್ಮನೆ ಹುಳ ಕಂಡ್ರೆ ಸುಮ್ಮನೆ ನಾವು ತೊಗೊಬಿಡ್ತೀವಿ ಜಲ್ದಿ ಅರ್ಜೆಂಟಿಗೆ ಅಂತ. ಒಳಗೆ ಕೊಯ್ದ ಗೊತ್ತಾಗುತ್ತೆ ಬಿಳೇ ಹುಳ, ಇಷ್ಟಿಷ್ಟು ಉದ್ದ ಹುಳ ಇರ್ತವೆ. ಅದನ್ನು ನೋಡಿಬಿಟ್ಟು ಇನ್ನು ಟಮಟೆ ಹಣ್ಣು ಯೂಸೇ ಮಾಡಬಾರ್ದು ಅನಿಸ್ಬಿಡುತ್ತೆ. ಸೊ ಹಾಗಾಗಿ ಟಮಟೆ ಹಣ್ಣು ಮಾತ್ರ ನೋಡಿ ಕ್ಲೀನಾಗಿ ತೊಗೊಳ್ರಿ, ಒಂದು ಮಚ್ಚೆ ಇರಬಾರ್ದು. ಮತ್ತು ಈ ಕಡೆ ತುಂಬು ಕಿತ್ತಿರ್ತೀವಲ್ವ, ಸೊ ಅಲ್ಲಿ ಅಷ್ಟೇ ಒಂದು ಚಿಕ್ಕದೊಂದು ತೂತು ಬಿದ್ದಿದ್ರೆ ಸಾಕು, ಅಲ್ಲಿ ಫುಲ್ ಹುಳ ಆಗಿಬಿಟ್ಟಿರ್ತತೆ. ನೋಡಿ ಆದಷ್ಟು ಟಮಟೆ ಹಣ್ಣು ಕ್ಲೀನಾಗಿರೋವೇ ತೊಗೊಳ್ರಿ. ಕ್ಲೀನಾಗಿ ಅಂದರೆ ಏನು ಮಚ್ಚೆ ಇಲ್ದಿರೋ ಟಮಟೆ ಹಣ್ಣು ತೊಗೊಳ್ರಿ ಅಂತ ನಾನು ಹೇಳ್ತೀನಿ. ಇನ್ನು ಕೊತ್ತಂಬರಿ ಸೊಪ್ಪು 10 ರೂಪಾಯಿ ಶೂಡಿತ್ತು, ಈಗ 5 ರೂಪಾಯಿ ಆಗಿಬಿಟ್ಟಿದೆ ಸದ್ಯಕ್ಕೆ. ಈ 10 ರೂಪಾಯಿ ಅಂತಂದರೆ ಇಷ್ಟನೇ ಇರ್ತಿರ್ಲಿಲ್ಲ ಕಣ್ರಿ. ಇವಾಗ ಸದ್ಯಕ್ಕೆ ಚೀಪ್ ಆ್ಯಂಡ್ ಬೆಸ್ಟಲ್ಲಿ ಬರ್ತಿದೆ ಕೊತ್ತಂಬರಿ. ಇವಾಗ ಎಲ್ಲರೂ ಹಾಕಿರ್ತಾರೆ, ಸೊ ಹಾಗಾಗಿ ಕಮ್ಮಿ ಆಗಿರುತ್ತೆ. ಬೇಸಿಗೆ ಬಂದರೆ ಮಾಮೂಲು ರೇಟು 10 ರೂಪಾಯಿ ರೇಟ್ ಆಗಿಬಿಡುತ್ತೆ ಸೊಪ್ಪು ಮತ್ತು ಕೊತ್ತಂಬರಿ. ನಾವು ತೊಗೊಳ್ಳೋದೇ ಕಷ್ಟ ಆಗಿಬಿಡುತ್ತಾಗ.
ಕೊತ್ತಂಬರಿನೂ ಸೋಸ್ತಿದ್ದೀನಿ. ಎಲ್ಲ ಕ್ಲೀನಾಗಿ ನಾನು ಸೋಸ್ಬಿಟ್ಟು ಅದು ಮಣ್ಣೆಲ್ಲ ಇರುತ್ತಲ್ವ ಕೆಳಗಡೆ ತುಂಬಲ್ಲಿ ಎಲ್ಲ ಕಟ್ ಮಾಡಿಬಿಟ್ಟು ಈ ಥರ ಇಟ್ಕೊತೀನಿ. ಯಾಕಂದರೆ ಅರ್ಜೆಂಟಿಗೆ ಹಾಕಿ ಸೋಸ್ಕೊಳಕ್ಕಾಗಲ್ಲ ನಮಗೇನನ್ನ ಸಾರಿಗೆ ಹಾಕ್ಬೇಕಾದ್ರೆ. ಹಾಗಾಗಿ ನಾನು ಈ ಥರ ಮಾಡ್ತೀನಿ. ಎಲ್ಲ ಸೊಪ್ಪು ಎಲ್ಲ ತರಕಾರಿ ಆಗಲಿ ನಾನೆಲ್ಲ ಅಷ್ಟೇ ಕ್ಲೀನಾಗಿ ಈ ಥರ ಕವರಿಗೆ ಹಾಕಿ ಫ್ರಿಜ್ಜಲ್ಲಿ ಇಟ್ಕೊಬಿಡ್ತೀನಿ. ಅಂದರೆ ವಾಶ್ ಏನು ಮಾಡಲ್ಲ ತರಕಾರಿನ. ಏನನ್ನ ಸಾರಿಗೆ ಹಾಕ್ಬೇಕಾದ್ರೆ ಡೈರೆಕ್ಟಾಗಿ ಏನನ್ನ ಪಲ್ಯ ಈ ಚಿತ್ರಾನ್ನ ಹೀಗೆ ಹಾಕಬೇಕಾದ್ರೆ ನಾನು ವಾಶ್ ಮಾಡಿ ತರಕಾರಿನ ಹಾಕ್ಕೊತೀನಿ. ಈಗ ಮಾತ್ರ ಫ್ರಿಜ್ ಒಳಗಡೆ ಇಡಬೇಕಾದ್ರೆ ಹಾಗೆ ಇಡ್ತೀನಿ, ಏನು ತೊಳೆಯಲ್ಲ. ಇನ್ನು ಕೊತ್ತಂಬರಿ ಅಷ್ಟೇ ನಾನೇನು ವಾಶ್ ಮಾಡಿ ಇಟ್ಕೊಳ್ಳಲ್ಲ. ಸೋಸ್ಬಿಟ್ಟು ಕ್ಲೀನಾಗಿ ಎಲ್ಲ ಹುಲ್ಲು ಎಲ್ಲ ಇರುತ್ತೆ ಮಧ್ಯದಲ್ಲಿ, ಕಾಂಗ್ರೆಸ್ ಗಿಡ ಅಂತೀವಲ್ವ, ಸೊ ಅದೆಲ್ಲ ಇರುತ್ತೆ ಮಧ್ಯದಲ್ಲಿ ಸೊಪ್ಪಲ್ಲಿ ಮತ್ತು ಕೊತ್ತಂಬರಿ ಇದರಲ್ಲಿ. ಅದೆಲ್ಲ ಕ್ಲೀನಾಗಿ ತೆಗೆದುಬಿಟ್ಟು ಕವರಿಗೆ ಹಾಕ್ಕೊಂಡು ಇಟ್ಕೊತೀನಿ. ಅಂದರೆ ನನಗೆ ಈಗ 2 ಶೂಟ್ ತೊಗೊಂಡ್ರೆ ಸಾಕು, ನನಗೊಂದು 4-5 ದಿವಸ ಬರುತ್ತೆ. ಮತ್ತು ಖಾಲಿ ಆದಮೇಲೆ ತೊಗೋತಿರ್ತೀನಿ. ಪ್ರತಿಯೊಂದು ಸಾರಿಗೂ ನಾನು ಕೊತ್ತಂಬರಿ ಹಾಕ್ತೀನಿ. ಇನ್ನು ಕೊತ್ತಂಬರಿ ಎಲ್ಲ ಸೋಸೋದಾಯಿತು ಮತ್ತು ಸೊಪ್ಪೆಲ್ಲ ಸೋಸಿಟ್ಕೊಂಡೆ. ಅಂದರೆ 2 ಶೂಡು ಪಾಲಕ ತೊಗೊಂಡಿದ್ದೆ ಮತ್ತು 2 ಶೂಡು ಮೆಂತ್ಯ ತೊಗೊಂಡಿದ್ದೆ. ಸಬ್ಬಾಕ್ಷಿ ಇರಲಿಲ್ಲ, ಸಬ್ಬಾಕ್ಷಿ ಇದ್ದಿದ್ರೆ ಜೊತೆಗೆ ತೊಗೊತಿದ್ದೆ, ಮುದ್ದಿಗೆ ಚೆನ್ನಾಗಿರ್ತಿತ್ತು. ಯಾರಾದರೂ ಬರ್ತಿರ್ತಾರೆ ಅಲ್ಲಿ ತೊಗೊಳ್ಳೋಣ ಅಂತ ಇನ್ನೇನು ಸುಮ್ಮನೆ ಆದೆ. ಇನ್ನು ಸೋಸಿಬಿಟ್ಟು ಅದರೊಳಗಡೆ ಹಾಕ್ಕೊಂಡೆ, ಕವರಿಗೆ ಹಾಕಿ ಎಲ್ಲ ಫ್ರಿಜ್ ಒಳಗಡೆ ಇಟ್ಟೆ. ಫ್ರಿಜ್ ಒಳಗಡೆ ಇಟ್ಬಿಟ್ಟು ಅದು ಹೊರಗಡೆ ಅದು ಕಸ ಆಗಿತ್ತಲ್ವ, ಸೊ ಅದು ಒಂದು ಸ್ವಲ್ಪ ಕಸ ಹೊಡೆದ್ಬಿಡೋಣ ಅಂತಂತ ಕಸ ಹೊಡೆದಿದ್ದ ತಕ್ಷಣ ಅದು ನಮ್ಮ ಆಕಳ ಇದ್ದಾವೆ, ಆಕಳ ತಿಂತತೆ ಅಲ್ಲ, ಅದು ಹಾಕಿದರೆ ಅದರಲ್ಲಿ ಸ್ವಲ್ಪ ಭಾಳ ಮಣ್ಣಿತ್ತು. ಮತ್ತು ಮಣ್ಣು ಹಂಗೆ ತಿಂದುಬಿಡ್ತವೆ ಆಕಳ ಅಂತಂತ ನಮ್ಮ ಹಸ್ಬೆಂಡನ್ನು ಕೇಳಿದೆ, ಆಕಳ ಅಂತ. ಬೇಡ, ಅದು ಸ್ವಲ್ಪ ಮಣ್ಣು ಭಾಳ ಇದೆ, ಫುಲ್ ಕೆಸರು ಇದ್ಬಿಟ್ಟಿತ್ತು, ಕೆಸರು ಐತೆ ಅದರೊಳಗಡೆ, ಸೊ ಅದಕ್ಕೆ ಬೇಡ, ಅತ್ಲಾಗ ಹಾಕ್ಬಿಡು ವೇಸ್ಟು ಅಂತಂದ. ಸೊ ಹಾಗಾಗಿ ಅದನ್ನು ಆ ಕಡೆ ತಿಪ್ಪೆಗೆ ಹಾಕ್ಬಿಟ್ಟೆ. ಇನ್ನೂ ಅಡುಗೆ ಏನೂ ಆಗಿರಲಿಲ್ಲ. ಫಸ್ಟು ತರಕಾರಿ ಕ್ಲೀನ್ ಮಾಡ್ಕೊಬಿಡೋಣ ಅಂತ ತರಕಾರಿ ತೊಗೊಂಡು ಕ್ಲೀನ್ ಮಾಡಿಕೊಂಡೆ. ಅಜ್ಜರು ಅಷ್ಟೊತ್ತಿಗೆ ಬಂದಿದ್ದರು ಬಿಡಿಸ್ಕೊಂಡು. ಅಂದರೆ 8 ಗಂಟೆ ಆಗಿತ್ತು ತರಕಾರಿ ಆಟ ಬರೋಕ್ಕೆ. ಅಂದರೆ ರಾತ್ರಿದೇ ಒಂದು ಸ್ವಲ್ಪ ಸಾರಿತ್ತು, ಅದಕ್ಕೆ ಅನ್ನ ಮಾಡಿಬಿಡೋಣ ಅಂತ ಸುಮ್ಮನೆ ಆಗಿದ್ದೆ. ಯಾಕಂದರೆ ಇವತ್ತು ಭಾನುವಾರ ಬೇರೆನಾ, ಏನನ್ನ ನಮ್ಮ ಹಸ್ಬೆಂಡು ಚಿಕನ್ನು ಅದು ಇದು ತರ್ತಾರೆ ಅಂತಂತ ನಾನು ಭಾನುವಾರ ನೋಡಿಕೊಂಡೆ ನಾನು ಬೆಳಗ್ಗೆ ಹೊತ್ತು ಸಾರು ಮಾಡೋದು. ಯಾಕಂದರೆ ಬೆಳಗ್ಗೆ ಹೊತ್ತು ಸುಮ್ಮನೆ ಸಾರು ಮಾಡಿಬಿಟ್ರೆ ಚಿಕನ್ ತಂದರೆ ಮಧ್ಯಾಹ್ನಕ್ಕೆ ಸುಮ್ಮನೆ ಸಾರು ಅದು ಮಾಡಿರೋದು ವೇಸ್ಟ್ ಆಗಿಬಿಡುತ್ತೆ. ಸೊ ಹಾಗಾಗಿ ನಾನು ಬೆಳಗ್ಗೆ ಹೊತ್ತು ಏನಾದರೂ ತಿಂಡಿನೋ ಏನಾದರೂ ಮಾಡ್ತೀನಿ, ರಾತ್ರಿ ಸಾರಿಗೆ ಅನ್ನ ಮಾಡಿಬಿಡ್ತೀನಿ. ಸಾರು ಮಾಡಲ್ಲ ನಾನು. ಚಿಕನ್ ತರಲಿಲ್ಲ ಅಂದರೆ ಮತ್ತೆ ನೈಟಿಗೆ ಸಾರು ಮಾಡ್ತೀನಿ. ಹಾಗೆ ಇನ್ನು ಕಸ ಎಲ್ಲ ಹೊಡೆದ್ಮೇಲೆ ಆಗ ನೋಡಿ ಈ ತಾತ ಬಂದಿದ್ದರು. ಅಂದರೆ ಅವರು ನಾಲ್ಕನೇಟಿ ತಿಪ್ಪೇಸ್ವಾಮಿ ಅವ್ರದ್ದು ಫೋಟೋ ಇಟ್ಕೊಂಡು ಈ ಥರ ಭಿಕ್ಷೆ ಎತ್ತೋಕೆ ಬಂದಿದ್ದರು. ಅವ್ರು ನೋಡಿ ಮಧು ಹಾಕ್ಕೊತಿದ್ದಾರೆ. ನಾನು ಈ ಥರ ಅಂದರೆ ವೀಡಿಯೋ ಮಾಡೋಕ್ಕೆ ಟ್ರೈಪಾಡ್ ಇಟ್ಟಿದ್ದನ್ನ ಅದನ್ನು ಈ ಥರ ತಿರುಗಿಸ್ಬಿಟ್ಟು ಅವಜ್ಜನ ಕಡೆ ನಾನು ಒಳಕ್ಕೆ ಹೋದೆ, ದುಡ್ಡು ತೊಗೊಬರೋಣ ಅವಜ್ಜನ ಕೊಡೋಕ್ಕೆ ಅಂತ. ಮಧು ಹಾಕ್ಕೊತಿದ್ದಾರೆ. ಹೇಳೋಕ್ಕೂ ನಾನು ನೋಡಲಿಲ್ಲ ಅವ್ರು ಮಧು ಹಾಕ್ಕೊಳೋದು. ಆಮೇಲೆ ವೀಡಿಯೋದಲ್ಲಿ ನೋಡಿದಾಗ ಗೊತ್ತಾಯಿತು ಮಧು ಹಾಕ್ಕೊಂತಾರೆ ಅಂತ. ಇನ್ನು ಬಂದೆ, ಅವ್ರಿಗೆ ದುಡ್ಡು ಕೊಡೋಣ ಅಂತ ಒಳಗಿಂದ ಬಂದೆ. ಅಂದರೆ ಒಂದು 20 ರೂಪಾಯಿ ಕೊಟ್ಟೆ ನಾನು, ನನ್ನ ತಗೋ ಚೇಂಜ್ ಇರಲಿಲ್ಲ. ಸೊ ಇನ್ನು 20 ರೂಪಾಯಿ ತಗೊಬಂದು ಕೊಟ್ಟೆ ಅವಜ್ಜನಿಗೆ. ಅವಜ್ಜ ಕೇಳ್ದ ತಾತ, ಏನಾದರೂ ತಿಂಡಿ ಐತೇನಮ್ಮ ಅಂತಂತ ಕೇಳ್ದ. ಇಲ್ಲ ತಾತ, ರಾತ್ರಿದ ಸಾರಿತ್ತು, ಅನ್ನ ಮಾಡಿದೆ ಅಂತ ಅಂದೆ. ಊಟ ಮಾಡ್ತೀಯ ತಾತ, ರಾತ್ರಿದ ಸಾರಿತ್ತು, ಅನ್ನ ಮಾಡಿದ್ದೀನಿ, ಉಂಟಿ ಅಂತಂದರೆ ಬೇಡಮ್ಮ, ನನಗೆ ಅನ್ನ ತಿನ್ನಲ್ಲ ನಾನು, ನನಗೆ ಪೇಷಂಟು ನಾನು, ಇಡ್ಲಿ ಪೂರಿ ದೋಸೆ ಅಂಥವಾಗಬೇಕು, ಚಿತ್ರಾನ್ನ ಅಂಥವಾಗಬೇಕು ಅಂತಂದ. ಚಿತ್ರಾನ್ನ ಅನ್ನ ಅಲ್ಲ ತಾತ ಅಂತಂದೆ. ಮುದ್ದೆನೂ ತಿನ್ನಲ್ಲಂತೆ, ಅವ್ರು ಅನ್ನನೂ ತಿನ್ನಲ್ಲಂತೆ, ತಿಂಡಿ ಮಾತ್ರ ತಿಂತಾರಂತೆ. ಸೊ ಹಾಗಂದ್ರು. ನಾನಿದ್ದು ಇಲ್ಲ ತಾತ, ನಾವು ತಿಂಡಿ ಮಾಡಿಲ್ಲ ಅಂತಂದೆ. ಇರಲಿ ಬಿಡಮ್ಮ ಅಂತಂದ. ಸುಮ್ಮನೆ ಆದ. ಇನ್ನೇನು ನನ್ನ ಮಗ ಬಂದ ಅಷ್ಟರೊಳಗಡೆ ಎಷ್ಟು ಜನ ಮಕ್ಕಳಮ್ಮ ಅಂತಂದರು. ಈ ಥರ 2 ತಾತ ಅಂತಂದೆ. ಒಳ್ಳೇದಾಗ್ಲಮ್ಮ ಅಂತ ಅಂದ. ಸೊ ಅಂಥವರು ಈ ಥರ ವಯಸ್ಸಾಗಿರೋರ ಆಶೀರ್ವಾದ ನಮಗೆ ತುಂಬ ಮುಖ್ಯ ಆಗ್ತತೆ, ತುಂಬ ಒಳ್ಳೆಯದೂ ಆಗುತ್ತೆ ಫ್ರೆಂಡ್ಸ್. ಈ ಥರ ಆಶೀರ್ವಾದ ಮಾಡಿದರೆ ನನಗೂ ಅವರೊಂಥರ ಆಶೀರ್ವಾದ ಮಾಡಿದರು. ಅವ್ರು ಏನು ಕೆಲಸ ಮಾಡ್ತಾರೆ ಅನ್ನೋದು ನಮಗೆ ಮುಖ್ಯ ಆಗಲ್ಲ, ದೊಡ್ಡವ್ರ ಆಶೀರ್ವಾದ ನಮ್ಗೆ ಒಳ್ಳೇದಾಗುತ್ತೆ ಅಂತ ಒಂದು ನಂಬಿಕೆ. ನನಗೂ ಅದು ನಂಬಿಕೆ ಇದೆ. ಇನ್ನು ತರಕಾರಿ ಎಲ್ಲ ಫ್ರಿಜ್ ಒಳಗಡೆ ಇಡ್ತಿದ್ದೀನಿ. ಅಂದರೆ ಫ್ರಿಜ್ ಒಂದು ಸ್ವಲ್ಪ ಕ್ಲೀನ್ ಮಾಡಬೇಕು, ಭಾಳ ದಿವಸ ಆಗೈತೆ ಕ್ಲೀನ್ ಮಾಡಿಲ್ಲ. ಅಂದರೆ ಇದು ಈ ಫ್ರಿಜ್ ಆಗಲಿ ನಮ್ಮದು ಒಂದು ತಿಂಗಳಿಗೊಂದ್ಸತಿ 2 ತಿಂಗಳಿಗೊಂದ್ಸತಿ ಕ್ಲೀನ್ ಮಾಡ್ತಾನೆ ಮಾಡ್ತಿರ್ತೀವಿ. ಆದರೆ ಗೊಬ್ಬು ಆಗಿಬಿಡುತ್ತೆ. ನನ್ನ ಮಗ ಯಾವಾಗ ಬರೋದು ಕ್ಲೀನ್ ಮಾಡಿದ್ರೆ ಫ್ರಿಜ್ ಆ ಥರನೇ ಆಗ್ತಿರುತ್ತೆ. ನಾವು ಕ್ಲೀನ್ ಮಾಡ್ತಾನೆ ಇರಬೇಕು. ಒಂದು ಸ್ವಲ್ಪ ಫ್ರಿಜ್ ಕ್ಲೀನ್ ಮಾಡಬೇಕು. ಯಾವಾಗ ಟೈಮ್ ಸಿಗುತ್ತೋ ಗೊತ್ತಿಲ್ಲ, ಕ್ಲೀನ್ ಮಾಡಬೇಕು. ನನಗಂತ ಫ್ರೀ ಟೈಮನ್ನೇ ಸಿಗೋಂಗಿಲ್ಲ ಕಣ್ರಿ, ಆ ಥರ ಆಗಿಬಿಟ್ಟಿದೆ.
ವಿಡಿಯೋ ಮಾಡಬೇಕು, ಮತ್ತು ಹುಡುಗರು ನೋಡ್ಕೋಬೇಕು, ಮನೆ ಕೆಲಸ ಮತ್ತು ಕಂಪ್ಯೂಟ್ರ್ ಕೆಲಸ ನೋಡ್ಕೋಬೇಕು. ತುಂಬ ಸ್ವಲ್ಪ ಹೆವಿ ಆಗ್ತಿದೆ, ಏನೂ ಮಾಡೋಕ್ಕೂ ಆಗಲ್ಲ. ಇಷ್ಟಪಟ್ಟು ನಾನು ಯೂಟ್ಯೂಬು ಪ್ಲ್ಯಾಟ್ಫಾರಮ್ನ ಆಯ್ಕೆ ಮಾಡ್ಕೊಂಡಿದ್ದೀನಿ. ಸಕ್ಸಸ್ ಸಿಗುತ್ತೋ ಇಲ್ಲೋ ಗೊತ್ತಿಲ್ಲ, ನಂಬಿಕೆ ಅಂತೂ ಬಿಡಲ್ಲ ನಾನು. ಒಂದು ದಿವಸ ನಾನು ಸಕ್ಸಸ್ ಆಗ್ತೀನಿ ಅನ್ನೋದೊಂದು ನಂಬಿಕೆ ಇದೆ. ನೋಡಬೇಕು ದೇವರು ಆಟ ಏನಿದೆ ಅಂತ ಗೊತ್ತಿಲ್ಲ. ಆದರೆ ಇಷ್ಟಪಟ್ಟು ಮಾಡ್ತಿದ್ದೀನಿ. ಎಷ್ಟು ಕಷ್ಟ ಆದ್ರೂ ನಾನು ಇಷ್ಟಪಟ್ಟು ಯೂಟ್ಯೂಬ್ ಮಾಡ್ತಿದ್ದೀನಿ. ವಿಡಿಯೋ ಮಾಡ್ಕೊಳೋದು, ಎಡಿಟ್ ಮಾಡೋದು, ಪ್ರತಿಯೊಂದು ವಾಯ್ಸ್ ಓವರ್ ಕೊಡೋದು, ಪ್ರತಿಯೊಂದು ನನ್ನದೇ ಕೆಲಸ. ಪಾಪ ನಮ್ಮ ಹಸ್ಬೆಂಡ್ಗೆ ಏನೂ ಬರೋಲ್ಲ, ಅಂದರೆ ವಿಡಿಯೋ ಮಾಡೋದು ಏನೋ ಅಷ್ಟೊಂದು ಅವರಿಗೆ ಇದಿರಲ್ಲ. ಅವ್ರದ್ದೇ ಕೆಲಸ ಆಗಿಬಿಟ್ಟಿರುತ್ತೆ. ಪಾಪ ನನಗಿನ್ನೆಲ್ಲಿ ವಿಡಿಯೋ ಮಾಡ್ಕೊಂಡು ಕೂತ್ಕೊತಾರೆ. ಅವ್ರದ್ದೇ ಮಸ್ತ್ ಕೆಲಸ ಇರುತ್ತೆ. ನಮ್ಮ ಹಸ್ಬೆಂಡ್ ಆದರೂ ಹೇಳಿದರು ಸ್ವಲ್ಪ ಹೆವಿ ಆಗುತ್ತೆ ನೋಡೋ ಕೆಲಸ ಅಂತ. ಆದರೆ ಆಗಲಿ ಅಂತ ನಾನು ಈ ಪ್ಲ್ಯಾಟ್ಫಾರಮ್ ಒಳಗಡೆ ಬಂದಿದ್ದೀನಿ. ನೋಡಬೇಕು ನನ್ನ ಅದೃಷ್ಟ ಹೇಗಿದೆ ಅಂತ ಇದರೊಳಗಡೆ. ಇನ್ನು ನಮ್ಮ ಹಸ್ಬೆಂಡೂ ಚಿಕನ್ ತರ್ತೀನಿ ಅಂತ ಹೋದರು. ಆಗಲೇ 3 ಗಂಟೆ ಆಗಿತ್ತು. ನಾನು ಚಿಕನ್ ಸಾರಿಗೆ ರೆಡಿ ಮಾಡ್ಕೊತಿದ್ದೀನಿ. ಈ ಥರ ಎಲ್ಲ ಒಂದು ತಟ್ಟೆ ಒಳಗಡೆ ಹಾಕ್ಕೊಬಿಟ್ಟು ನಾನು ಈಸಿ ಆಗುತ್ತೆ. ಆಗಲೆಲ್ಲ ಎದ್ದು ಹೋಗಿ ತೊಗೊಂಡು ಬರೋಕ್ಕೆ ಇದು ಕಷ್ಟ ಆಗುತ್ತೆ ಅಂತ ಈ ಥರ ಈಸಿ ಆಗುತ್ತೆ ನನಗೆ. ತಟ್ಟೆ ಒಳಗಡೆ ಏನೇನು ಐಟಮ್ ಬೇಕು ಚಿಕನ್ ಸಾಂಬಾರಿಗೆ ಅದೆಲ್ಲ ಒಂದು ತಟ್ಟೆ ಒಳಗಡೆ ಹಾಕ್ಕೊಂಡು ಬರ್ತೀನಿ. ಹೊರಗಡೆ ಕೂತ್ಕೊಂಡಿದ್ದೀನಿ ನೋಡಿ. ಕೂತ್ಕೊಬಿಟ್ಟು ಡೈರೆಕ್ಟಾಗಿ ಒಂದು ಪಾತ್ರೆ ಒಳಗಡೆ ನೀರು ಇಟ್ಕೊಂಡಿರ್ತೀನಿ. ಅದಕ್ಕೆ ಪ್ರತಿಯೊಂದು ಈರುಳ್ಳಿ, ಕೊತ್ತಂಬರಿ, ಶುಂಠಿ, ಬೆಳ್ಳುಳ್ಳಿ ಎಲ್ಲ ತೊಳೆದ್ಬಿಟ್ಟೆ ಮಿಕ್ಸಿ ಜಾರ್ ಒಳಗಡೆ ಡೈರೆಕ್ಟಾಗಿ ಹಾಕ್ಕೊಬಿಡ್ತೀನಿ ನಾನು. ಹಾಕ್ಕೊಬಿಟ್ಟು ಮಿಕ್ಸಿ ಮಾಡ್ಕೊತೀನಿ ನುಣ್ಣಗೆ. ನಾನಿಲ್ಲಿ ಬಂದು ಚಿಕನ್ ಫ್ರೈ ಮಾಡೋಣ, ಸಾರೇನು ಮಾಡಲ್ಲ ಇವತ್ತು. ಫ್ರೈ ಮಾಡು ಅಂತಂದ್ರೆ ನಮ್ಮ ಹಸ್ಬೆಂಡು ಹುಡುಗರು, ಅದಕ್ಕೆ ಫ್ರೈ ಮಾಡೋಣ ಅಂತ ರೆಡಿ ಮಾಡ್ತಿದ್ದೀನಿ. ನಾನು ಫ್ರೈಗೆ ಹಾಕ್ತಿರೋದು ಒಂದು ಸ್ವಲ್ಪ ಕೊಬ್ಬರಿ ಹಾಕಿದ್ದೀನಿ, ಮತ್ತು ಒಂದು ಕಾಯಿ ಹಾಕಿದ್ದೀನಿ, ಈರುಳ್ಳಿ ಮತ್ತು ಬೆಳ್ಳುಳ್ಳಿ, ಶುಂಠಿ, ಕೊತ್ತಂಬರಿ ಇಷ್ಟು ನಾನು ಮಿಕ್ಸಿ ಮಾಡ್ಕೊಂಡಿದ್ದೀನಿ. ಮಿಕ್ಸಿ ಮಾಡಿಕೊಂಡು ಇನ್ನು ಚಿಕನ್ ಈ ಕಡೆ ಮನೇಲಿ ಮಾಡಲ್ಲ, ಆ ಕಡೆ ಮನೆಗೆ ಫುಲ್ ಸಿಲಿಂಡ್ರ್ ಇದೆ, ಅಂದರೆ ಗ್ಯಾಸ್ ಒಲೆನೂ ಇದೆ. ಸೊ ಹಾಗಾಗಿ ಆ ಕಡೆ ಮನೆಗೆ ಇಟ್ಟಿದ್ದಾರೆ ನಮ್ಮ ಹಸ್ಬೆಂಡು ಗ್ಯಾಸು ಮತ್ತು ಸಿಲಿಂಡ್ರು. ಖಾರ ಎಲ್ಲ ತೊಗೊಬಿಟ್ಟು ಮಿಕ್ಸಿಗೆ ಹಾಕ್ಕೊಬಿಟ್ಟು ಇನ್ನು ಪಾತ್ರೆ, ಎಣ್ಣೆ ಎಲ್ಲ ತೊಗೊಬಿಟ್ಟು ಐಟಮ್ಸು ಆ ಕಡೆ ಹೋಗಬೇಕು. ಆ ಕಡೆ ಹೋಗ್ಬಿಟ್ಟು ಸಾರಿಗೆ ಇಡಬೇಕು. ಅಂದರೆ ನನ್ನ ಮಗನ ಫ್ರೈ ಬೇರೆ, ಅಂದರೆ ಅದಕ್ಕೊಂದು ಸ್ವಲ್ಪನೂ ಖಾರ ಹಾಕೋಂಗಿಲ್ಲ. ನನ್ನ ಮಗಂದು ಮಗಳದು ಏನೋ ನಮಗೆ ಬೇರೆ ಮಾಡ್ಕೋಬೇಕು. ಅಂದರೆ 2 ಐಟಮ್ ಮಾಡಬೇಕು ಇವತ್ತು ಸಾರು. ಅವ್ರದ್ದು ಬೇರೆ ಮಾಡಿಟ್ಬಿಟ್ಟು ಫಸ್ಟು, ಆಮೇಲೆ ನಮ್ಮದು ಮಾಡ್ಕೊತೀವಿ. ನಾವು ತಿನ್ನೋದು ಒಂದು ಸ್ವಲ್ಪ ಖಾರ ಇರುತ್ತೆ ನಮ್ಮದು, ಅಂದರೆ ನಮ್ಮ ಮನೇಲಿ ಸ್ವಲ್ಪ ಖಾರ ಹೆಚ್ಚಾಗಿ ತಿನ್ನೋದು. ಸೊ ಹಾಗಾಗಿ ನಾವು ಖಾರ ಮಾಡ್ಕೊತೀವಲ್ವ, ಹುಡುಗರು ತಿನ್ನಲ್ಲ ಅಂತ ಸ್ವಲ್ಪ ಖಾರ ಲೆಸ್ ಮಾಡ್ತೀನಿ ಬೇರೆ ಅವರಿಗೆ. ಅಂದರೆ ಸ್ಕಿನ್ನು ಎಲ್ಲ ತೆಗೆದುಬಿಟ್ಟು ಅವ್ರದ್ದು ಸಪ್ರೇಟು ಫ್ರೈ ಮಾಡಿಕೊಟ್ಟಿರ್ತೀನಿ. ಇನ್ನು ಎಲ್ಲ ರೆಡಿ ಆಯಿತು. ಇನ್ನೇನು ಮಿಕ್ಸಿಗೂ ಹಾಕ್ಕೊಂಡೆ, ಖಾರ ಎಲ್ಲ ಮಿಕ್ಸಿಗೆ ಹಾಕ್ಕೊಬಿಟ್ಟು ಆ ಕಡೆ ಸಾರಿಗೂ ಇಟ್ಬಿಟ್ಟು ಪಾತ್ರೆ ಸಾಮಾನು ಅವಣ್ಣ ಬಂದಿದ್ದ. ಅಂದರೆ ನಮ್ಮೂರಿಗೆ ಬರ್ತಿರುತ್ತೆ ಅವಣ್ಣ ಡೈಲಿ ಒಂದು ಟ್ರಿಪ್ಪು. ಅಂದರೆ ಅವ್ರದ್ದು ಗುಜರಾತ್ ಅವರದು, ದುರ್ಗದಲ್ಲಿದ್ದಾರೆ. ಅವ್ರು ಬಂದಿದ್ದರು. ಸೋಫಾ ಸೆಟ್ಟು ಏನೋ ಅವರು ಬೇರೆ ಸೋಫಾ ಸೆಟ್ಟು ಮಾಡಿಸಿದಾರಂತೆ ದುರ್ಗದಲ್ಲಿ, ಹೊಸ ಸೋಫಾ ಸೆಟ್ಟು. ಇದು ಮಾರ್ತೀವಿ, ಸೆಕೆಂಡ್ ಹ್ಯಾಂಡ್ಲಿದ್ದು, ತುಂಬ ಚೆನ್ನಾಗಿದೆ, ಯಾರಾದರೂ ತೊಗೋತಾರಂಗೆ ಕೇಳು ಅಂತ ಹೇಳಿದ್ರಂತೆ. ಸೊ ಅವಣ್ಣ ನಮಗೆ ಹೇಳಿದರು, ಅಕ್ಕ ಈ ಥರ ಸೋಫಾ ಸೆಟ್ ಇದೆ, ತುಂಬ ಚೆನ್ನಾಗಿದೆ, ತೊಗೊಳ್ರಿ ಅಂತ ಹೇಳಿದರು. ನಾವು ನೋಡಿದ್ವಿ, ತುಂಬ ಚೆನ್ನಾಗಿತ್ತು. ರೇಟು ಕೇಳಿದ್ದೀವಿ, ಇನ್ನು ಯಾವ ರೇಟು ಅಂತ ಹೇಳಿಲ್ಲ ಅವರು. ಸೊ ಇವತ್ತಿನ ವಿಡಿಯೋ ಇದಾಗಿತ್ತು ಫ್ರೆಂಡ್ಸ್. ಹೇಗನ್ನಿಸ್ತು ಅಂತ ಕಮೆಂಟ್ ಮಾಡಿ. ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ.